ರೂಪ್ ಸ್ಕಿಪ್ಪಿಂಗ್ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಧಾರವಾಡ ಫಿನಿಕ್ಸ್ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದು 2 ಕಂಚಿನ ಪದಕ 2 ಬೆಳ್ಳಿಯ ಪದಕಗಳನ್ನು ಗೆದ್ದು ರಾಜ್ಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಧಾರವಾಡದ ಕಲಾಭವನ ಮೈದಾನದಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಶಾಲಾ ಸಿಬ್ಬಂದಿ, ಪೊಲೀಸ್ ಇಲಾಖೆ, ಕುಸ್ತಿಪಟುಗಳು ಸೇರಿದಂತೆ ಅನೇಕ ಗಣ್ಯರು ವಿದ್ಯಾರ್ಥಿಗಳನ್ನು ಅಭಿನಂದಿಸಲು ಆಗಮಿಸಿದರು. ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿತ್ತು. ವಿದ್ಯಾರ್ಥಿಗಳ ಗೌರವ ಮೆರವಣಿಗೆಯು ನಗರದ ಮುಖ್ಯ ಬೀದಿಗಳಲ್ಲಿ ಸಂಭ್ರಮದ ಮೆರುಗು ನೀಡಿತ್ತು. ಕ್ರೀಡಾಪಟುಗಳ ಸಾಧನೆ ಹರ್ಷ ವ್ಯಕ್ತಪಡಿಸಿ ಗುರು ಹಿರಿಯರು, ಶಾಲಾ ಸಿಬ್ಬಂದಿ ಮತ್ತು ಪೋಷಕರು ಈ ಮಕ್ಕಳು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲಿ ಎಂದು ಹಾರೈಸಿದರು. ನಾವು ಫಿನಿಕ್ಸ್ ಇಂಟರ್ನ್ಯಾಷನಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕರ್ನಾಟಕದಿಂದ ಪಾರ್ಟಿಸಿಪೇಟ್ ಮಾಡಿದ್ವಿ. ಅಲ್ಲಿ ಭಾಳ ಕಾಂಪಿಟೇಷನ್ ಇತ್ತು ರೀ. ದಿಲ್ಲಿ, ಹರಿಯಾಣ ಅವೆಲ್ಲ ಸ್ಟೇಟ್ ಬಂದಿದ್ವಿ ರೀ. ಕಾಂಪಿಟೇಷನ್ ಭಾಳ ಇತ್ತು. ಹಂಗೆ ಅವರೆಲ್ಲ ಆಡೋದು ನೋಡಿ ನಾವು ಆಡ್ಬೇಕಂತ ಫ್ರಂಟ್ ಟು ಫ್ರಂಟ್ ಅವೆಲ್ಲ ಆಡಿದ್ವಿ. ನಮ್ಮ ಪಿ ಸರ್ ಮತ್ತು ನಮ್ಮ ಸ್ಕಿಪ್ಪಿಂಗ್ ಕೋಚ್ ನಮಗೆ ಹೇಳ್ಕೊಟ್ಟಿದ್ರು. ಅಲ್ಲಿ ನೀವು ಆಡುವಾಗ ನೀವು ಯಾವ ಸ್ಟೇಟ್ ಅಂತ ನೋಡೋಂಗಿಲ್ಲ, ನೀವು ಹೆಂಗೆ ಯಾರು ಚಲೋ ಆಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನೀವು ಹೆದರ್ಬೇಡ್ರಿ, ಗಾಬರಿ ಆಗಬೇಡ್ರಿ, ನಿಮ್ಮ ಆಟ ನೀವು ಆಡ್ರಿ. ಬೇರೆದವ್ರು ಹೆಂಗೆ ಆಡತ್ತಾರ ಅದೆಲ್ಲ ನೋಡಬೇಡ್ರಿ, ನಿಮ್ಮ ಆಟ ನೀವು ಆಡ್ರಿ ಅಂತ ನಂಗೆ ಭಾಳ ಖುಷಿ ಆಗ್ತದೆ. ಪ್ರೀತಮ್ ಫಿನಿಕ್ಸ್ ಸ್ಕೂಲ್ ಕರ್ನಾಟಕದಿಂದ ಸ್ಕಿಪ್ಪಿಂಗ್ ಟಫ್ ಕಾಂಪಿಟೇಟರ್ಸ್ ಇದ್ರಿ, ಖುಷಿ ಆಗತ್ತೈತಿ. ನೆಕ್ಸ್ಟ್ ಟೈಮು ಹಿಂಗೆ ಗೆದ್ಬೇಡ್ರಿ, ಹೆದ್ರಾಕ್ ಹೋಗ್ಬೇಡ್ರಿ. ಪ್ರೀತಿ ಸರ್, ನಾವು ಬೆಳಿಗ್ಗೆ ಇವ್ರಿಗೆ ಟೈಮಿಂಗ್ ಹೇಳ್ತಿದ್ದೀವಿ ರೀ. ಆ ಟೈಮಿಂಗಿಗೆ ಎಬ್ಬಿಸ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ತಿದ್ದೀವಿ. ಆ ಬಳಿಕ ಸ್ಕೂಲ್ನೊಳಗೆ ಒಂದು ಟೈಮ್ ಮಾಡಿದ್ರೆ ಒಂದು ಟೈಮ್ ಸ್ಟೇಡಿಯಮ್ದೊಳಗೆ ಮಾಡ್ತಿದ್ದೀವಿ. ಹಿಂಗಾಗಿ ಹುಡುಗರು ಕೋಆಪ್ರೇಷನ್, ಪೇರೆಂಟ್ಸ್ ಕೋಆಪ್ರೇಷನ್ ಮಾಡಿದಾಗ ಈ ಸಾಧನೆ ಆಗ್ತದೆ. ಸ್ಕೂಲ್ನಿಂದನೂ ಭಾಳ ಸಪೋರ್ಟ್ ಮಾಡಿದ್ರೆ ಏನು ಹುಡುಗರು ಕೋಆಪ್ರೇಷನ್ನು, ಪೇರೆಂಟ್ಸು ಸ್ಕೂಲ್ನಾಗ ಸಪೋರ್ಟ್ ಇದ್ರೆ ಮಾಡ್ಬೋದು. ಇನ್ನು ಹುಡುಗರು ನಾವು ನಮ್ಮ ಸ್ಟೇಟ್ನಿಂದ ಇನ್ನೂ ಚಲೋ ಹುಡುಗರು ಕೊಡ್ಬೋದು. ನಮ್ಮ ಸ್ಕೂಲ್ನಿಂದ ಆಯ್ತು, ಸ್ಟೇಟ್ನಿಂದ ಆಯ್ತು, ಸ್ಕೂಲ್ನಿಂದ ಮತ್ತು ಸ್ಟೇಟ್ನಿಂದ ಇನ್ನೂ ಚಲೋ ಹುಡುಗರು ನಾವು ಕೊಡ್ಬೋದು. ಪ್ಲ್ಯಾನ್ಸ್ ಅಂತಂದ್ರೆ ಈಗ ನಾವು ಕಾಂಪಿಟೇಷನ್ ಈಗ ಮಾಡಿಸಿದ್ದೀವಿ ರೀ. ಇಲ್ಲೇ ರಿಸಲ್ಟ್ ಆತ ಮುಂದೆ ಮತ್ತು ಅವ್ರಿಗೆ ಸಿಲೆಕ್ಷನ್ಸ್ ಇರ್ತಾವೆ. ಆ ಸೆಲೆಕ್ಷನ್ದೊಳಗೂ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡೋಗಿ ಇನ್ನೂ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿಸ್ತೇವೆ ಅವ್ರಿಗೆ. ಇನ್ನೂ ಚಲೋ ರಿಸಲ್ಟ್ ಕೊಟ್ಟ ಇಂಟರ್ನ್ಯಾಷನಲ್ಗೆ ಹೋಗೋ ಪ್ರಯತ್ನ ಅಂತ ಮಾಡೋಂಥ ಉದಯ್ ಮಾನೆ ಅಂತ. ತೆಲಂಗಾಣದ ಹೈದರಾಬಾದ್ನಲ್ಲಿ ರಾಷ್ಟ್ರಮಟ್ಟದ ಸ್ಕಿಪ್ಪಿಂಗ್ ಸ್ಪರ್ಧೆಗೆ ನಮ್ಮ ಧಾರವಾಡದ ಮಕ್ಕಳು ತೆರಳಿದರು. ಅಲ್ಲಿ 3 ಗೋಲ್ಡು, 2 ಕಂಚಿನ ಪದಕ, 2 ಬೆಳ್ಳಿಯ ಪದಕಗಳನ್ನು ತೆಗೆದುಕೊಂಡು ಬರುವುದರ ಮುಖಾಂತರ ಇವತ್ತು ಧಾರವಾಡದ ಹೆಸರನ್ನು, ಶಾಲೆಯ ಹೆಸರನ್ನು, ಕಲಿಸಿದಂಥ ಗುರುಗಳ ಹೆಸರನ್ನು, ಹಡೆದ ತಂದೆ ತಾಯಿಗಳ ಹೆಸರನ್ನು ಇವತ್ತು ಅವರು ಎಲ್ಲರೂ ಬಾಯಲ್ಲಿ ಬರುವ ಹಾಗೆ ಮಾಡಿದ್ದಾರೆ. ಅವರ ಭವಿಷ್ಯ ಬರ್ತಕ್ಕಂಥ ದಿವಸದೊಳಗೆ ಈಗ ರಾಷ್ಟ್ರ ಮಟ್ಟದೊಳಗೆ ಗೆದ್ದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಇವತ್ತು ಗೆಲ್ಲುವುದರ ಮುಖಾಂತರ ನಮ್ಮ ಧಾರವಾಡ ಪೇಡಾನಗರಿಯ ಹೆಸರನ್ನು ಇವತ್ತು ಭಾರತದ ಭೂಪಟದೊಳಗೆ ಇವತ್ತು ಎತ್ತಿ ತೋರಿಸುವ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಸಹಿತ ಅವರು ಗೆಲ್ಲುವುದರ ಮುಖಾಂತರ ಅವರ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ನಾನು ಹಾರೈಸ್ತೀನಿ. ರಾಷ್ಟ್ರೀಯ ಮಟ್ಟದಲ್ಲಿ ರೂಪ್ ಸ್ಕಿಪ್ಪಿಂಗ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡಂಥ ಫಿನಿಕ್ಸ್ ಶಾಲೆಯ ಮಕ್ಕಳು, ಶಾಲೆಯ
ಆಡಳಿತ ಮಂಡಳಿ, ಪ್ರಾಂಶುಪಾಲರು ಹಾಗೂ ಗುರುಗಳು, ಈ ಪದಕ ವಿಜೇತ ಎಲ್ಲ ವಿದ್ಯಾರ್ಥಿಗಳು ಮತ್ತು ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಧಾರವಾಡದ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಇವತ್ತು ಧಾರವಾಡದ ಕೀರ್ತಿಯನ್ನು ಇವತ್ತು ಎಲ್ಲ ದೇಶದೊಳಗಡೆ ಹಬ್ಬಿಸುವಂಥ ಕೆಲಸವನ್ನು ಈ ಮಕ್ಕಳು ಮಾಡಿದ್ದಾರೆ. ನನ್ನ ಮನವಿ ಸರ್ಕಾರಗಳಿಗೆ ಇಷ್ಟೇ ಏನಂತ ಕೇಳಿದರೆ, ಈ ರೂಪ್ಸ್ ಕೀಪಿಂಗ್ ಅನ್ನುವಂಥದ್ದು ಒಲಿಂಪಿಕ್ ಅಫಿಲಿಯೇಟೆಡ್ ಆಗಬೇಕಿದ್ದು. ಇದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಪಂದ್ಯಾವಳಿಗಳು ನಡೀತಾವೆ, ಆದರೆ ಆ ಮಕ್ಕಳಿಗೆ ಏನು ಬೆನಿಫಿಟ್ ಸಿಗೋದಿಲ್ಲ. ಸೊ ಹಾಗಾಗಿ ನಮ್ಮೆಲ್ಲರ ಧ್ವನಿ ಏನಾಗಬೇಕು, ಇದನ್ನು ಒಲಿಂಪಿಕ್ ಅಫಿಲಿಯೇಟೆಡ್ ಮಾಡಿ ಒಲಿಂಪಿಕ್ ಕ್ರೀಡೆಗಳಲ್ಲಿ ಇದನ್ನು ಪಾರ್ಟ್ ಆಗುವಂಗೆ ಮಾಡಬೇಕು. ಮೊದಲು ಏಷ್ಯಾ ಕ್ರೀಡೆಯಲ್ಲಿ ಪಾರ್ಟ್ ಆಗುವಂಗೆ ಮಾಡಿದರೆ ಇದರಲ್ಲಿ ಭಾಗವಹಿಸಿ ಪದಕವನ್ನು ವಿಜೇತರಾದಂಥ ವಿದ್ಯಾರ್ಥಿಗಳಿಗೆ ಮುಂಬರುವ ದಿನಗಳಲ್ಲಿ ಸರ್ಕಾರಿ ನೌಕರಿಗಳು ಸಾಕಷ್ಟು ಫೆಸಿಲಿಟಿಗಳು ಸಿಗ್ತಾವೆ. ಆ ನಿಟ್ಟಿನೊಳಗಡೆ ಇವತ್ತು ನಾವೆಲ್ಲರೂ ಕೈಗೂಡಿಸ್ಬೇಕಾಗೈತಿ. ಇವತ್ತು ಹಿರಿಯ ವಕೀಲರಾದಂಥ ರಾಜಶೇಖರ ಬೆಳ್ಳಕ್ಕಿಯವರು ಹಾಗೂ ಹಿರಿಯ ರಾಜಕಾರಣಿಗಳಾದಂಥ ತವನಪ್ಪ ಅಷ್ಟಿಗೆಯವರ ನೇತೃತ್ವದಲ್ಲಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ. ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ.